ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಕೂಡ ಬೀದಿ ವ್ಯಾಪಾರಿಗಳ ಈ ಕಾನೂನನ್ನು ಬೇಕು 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 ಬೀದಿ ವ್ಯಾಪಾರಿಗಳ ಕಾನೂನು ಹಕ್ಕನ್ನ ಕೊಡಲೇಬೇಕು ಬೇಕು ಬೇಕೇ ಬೇಕು. ಬಂಧುಗಳೇ, ನಾನು ಹೇಳ್ತಾ ಇದ್ದೆ, ಸರ್ಕಾರದ ಅನುದಾನವನ್ನ ಬಳಕೆ ಮಾಡಲಿಕ್ಕೆ ನಮಗೆ ಸ್ಪಷ್ಟವಾದ ಉಲ್ಲೇಖ ಇತ್ತು. ಅಂತ ಒಂದು ವಿಚಾರದಲ್ಲಿ ಕಳೆದ ಕೂಡ 1 ರೂಪಾಯಿ 1 ಪೈಸಾದ್ದು ಕೂಡ ಯಾವುದೇ ಅಭಿವೃದ್ಧಿ ಇಡೀ ಜಿಲ್ಲೆ ಒಳಗಾಗ್ಲಿಲ್ಲ, ಯಾವುದೇ ಕಾನೂನು ಪಾಲನೆ ಆಗ್ಲಿಲ್ಲ. ಸರ್ಕಾರಿ ಆದೇಶವನ್ನ ಜಿಲ್ಲಾಧಿಕಾರಿಗಳು ಸ್ಪಷ್ಟೀಕರಣ ಕೇಳಿ ರಾಜ್ಯ ಸರ್ಕಾರದಿಂದ ಜಿಲ್ಲಾ ಮಟ್ಟದಲ್ಲಿ ಆದೇಶವನ್ನ ಸ್ಪಷ್ಟವಾಗಿ ಜಿಲ್ಲಾಡಳಿತದ ವಿರುದ್ಧ ತೋರಿಸ್ತಾರ ಅನ್ನೋದಾದ್ರೆ ಅದು ಬಹಳ ನೊಂದುಕೊಳ್ಳಾಗತ್ತೀವಿ. ಅದಕ್ಕೆ ಆ ಒಂದು ಕಾನೂನುಬದ್ಧ ಹೋರಾಟವನ್ನ ಇವತ್ತಿನಲ್ಲಿ ಬೀದಿ ಬದಿ ವ್ಯಾಪಾರಸ್ಥರೆಲ್ಲರೂ ಒಗ್ಗಟ್ಟಾಗಿ ಒಂದು ಸಂಘಟನೆಯನ್ನು ಬೀದಿ ಬದಿ ವ್ಯಾಪಾರಸ್ಥರಿಗೆ ಏನು ಇವತ್ತು ಅನ್ಯಾಯ ಆಗ್ತದ, ಅನ್ಯಾಯವನ್ನ ಸರಿಪಡಿಸ ಯಾವಾಗ ಅನ್ಯಾಯ ಆಗ್ತದ, ಅನ್ಯಾಯವನ್ನು ತಡ್ಕೊಳ್ಳಿಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದೊಳಗೆ ನಮ್ಮ ಹಕ್ಕನ್ನು ಕೊಟ್ಟಿದ್ದಾರೆ. ಹೇಳ್ತೀನಿ, ನಾವು ಹೋರಾಟ ಮಾಡಿದ್ರ, ಧರಣಿ ಕೂತ್ಕೊಂಡ್ರ, ಪೊಲೀಸರು ಬರ್ತಾರ, ಸರ್ಕಾರ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಹಕ್ಕ ಕೊಟ್ಟಾರ. ಯಾವಾಗ ಅನ್ಯಾಯ ಆಗ್ತದ, ಅನ್ಯಾಯವಾಗಿ ಅನ್ಯಾಯವನ್ನು ಸರಿಪಡಿಸಲಿಕ್ಕೆ ಹೋರಾಟ ಮಾಡ್ತಕ್ಕಂಥ ಹಕ್ಕು ಪ್ರತಿಯೊಬ್ಬ ಪ್ರಜೆಗೆ ಕೊಟ್ಟಿದ್ದಾರೆ. ಹೀಗಾಗಿ ಇವತ್ತು ಸಂಘಟನೆ ಮಾಡಿ ಅನ್ಯಾಯದ ವಿರುದ್ಧ ಏನು ಹೋರಾಟ ಮಾಡಕತ್ತಿದ್ರಿ, ಈ ಸಂಘಟನೆಯ ಎಲ್ಲ ಪದಾಧಿಕಾರಿಗಳಿಗೆ ಹೆಸರು ತಗೊಳ್ಳಿಕ್ಕೆ ತಪ್ಪು ತಿಳ್ಕೊಬಾರ್ದು. ಸಂಘಟನೆಯ ಎಲ್ಲ ಪದಾಧಿಕಾರಿಗಳಿಗೆ, ವಿಶೇಷವಾಗಿ ತಾಯಂದಿರು ಬಹಳ ಜನ ಇದ್ದಾರೆ ಇಲ್ಲಿ, ನಿಮಗೂ ಕೂಡ, ಯಾಕಂದ್ರೆ ಹೆಣ್ಮಕ್ಳು ಬೀದಿಗೆ ಬಂದು ಹೋರಾಟ ಮಾಡೋದು ಬಹಳ ಕಡಿಮೆ. ತಾವು ವಿಶೇಷವಾಗಿ ಇವತ್ತು ಈ ಹೋರಾಟದೊಳಗೆ ಪಾಲ್ಗೊಂಡಿದ್ದೀರಾ. ಹೀಗಾಗಿ ನಿಮ್ಮೆಲ್ಲರಿಗೂ ನಾವು ಮೊದಲು ಈ ಹೋರಾಟ ಹಮ್ಮಿಕೊಂಡಿದ್ದಕ್ಕಾಗಿ ಪ್ರತಿಭಟನೆ ವ್ಯಕ್ತಪಡಿಸ್ಲಿಕ್ಕೆ ನೀವು ಹೋರಾಟ ಮಾಡ್ತಿದ್ದೀರಿ, ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದೀಗ ನಿಮ್ಮ ಅಧ್ಯಕ್ಷರು ಮಾತಾಡ್ತಾ ಹೇಳಿದರು, ಕೇಂದ್ರ ಸರ್ಕಾರದೊಳಗ ರಾಜ್ಯ ಸರ್ಕಾರ ಕಾನೂನನ್ನ ಇವತ್ತು ಪಾಸ್ ಮಾಡ್ಯದ. ಬೀದಿ ಬದಿ ವ್ಯಾಪಾರಸ್ಥರಿಗೆ ಏನೇನು ಸೌಲಭ್ಯಗಳನ್ನು ಕೊಡಬೇಕು, ಸೌಲಭ್ಯ ಕೊಡಲಿಕ್ಕೆ ಕಾನೂನುಗಳು ರಚನೆ ಆಗಿದಾವೆ. ಆ ಕಾನೂನು ಪ್ರಕಾರ ಇವತ್ತು ಸರ್ಕಾರ ಕೆಲಸ ಮಾಡ್ತಾ ಇಲ್ಲ. ತಾಲೂಕು ಮಟ್ಟದ್ದು ಏನು ಇವತ್ತು ವ್ಯಾಪಾರ ಏನು ಸಮಿತಿ ರಚನೆ ಆಗ್ಯದ, ಆ ಸಮಿತಿಯವರಿಗೆ ನಿಮ್ಗ ಶುಲ್ಕವನ್ನು ವಸೂಲು ಮಾಡ್ತಾರೆ. ಆ ಶುಲ್ಕದ ವೆಲ್ಫೇರ್ ಫಂಡ್ ಅಂತ ವಸೂಲು ಮಾಡ್ತಾರೆ. ಆ ವೆಲ್ಫೇರ್ ಫಂಡು ನಿಮಗದು ಪುನಃ ಉಪಯೋಗ ಆಗ್ಬೇಕು. ಏನ್ ಸಂಗ್ರಹ ಆಗ್ತದ ತಾಲೂಕು ಮಟ್ಟದಾಗಿರ್ಬೋದು, ಜಿಲ್ಲಾ ಮಟ್ಟದೊಳಗಿರ್ಬೋದು, ನಿಮ್ಮಿಂದ ಏನು ವೆಲ್ಫೇರ್ ಫಂಡ್ ಅನ್ನ ಸರ್ಕಾರ ವಸೂಲು ಮಾಡ್ತದ, ಆ ವಸೂಲಾದಂತ ಹಣ ನಿಮ್ಮ ಅಭಿವೃದ್ಧಿಗಾಗಿ ಅದನ್ನು ಉಪಯೋಗ ಮಾಡ್ಬೇಕು. ಅದು ಸರ್ಕಾರ ಇವತ್ತು ಮಾಡ್ತಾ ಇಲ್ಲ ಅನ್ನೋದು ನಿಮ್ ಬೇಡಿಕೆ. ಸೊ ವಿಚಾರದೊಳಗ ಖಂಡಿತವಾಗಿ ನಿಮ್ಗೆ ನ್ಯಾಯ ಒದಗಿಸ್ಲಿಕ್ಕೆ ನಿಮ್ಮಿಂದ ಪಡೆದಂತ ಏನು ಶುಲ್ಕ ಅದ, ವೆಲ್ಫೇರ್ ಫಂಡ್ ಅದ, ನಿಮ್ಮ ಅಭಿವೃದ್ಧಿಗಾಗಿ, ನಿಮ್ಮ ಕಲ್ಯಾಣಕ್ಕಾಗಿ ವಿನಿಯೋಗ ಆಗ್ಬೇಕು. ಅದು ಆಗ್ತಾ ಇಲ್ಲ, ಅದನ್ನು ಖಂಡಿಸ್ತೀನಿ. ನಾನು ಆದಷ್ಟು ಬೇಗನೆ ನಿಮ್ಮ ಬೇಡಿಕೆಯನ್ನ ಸರ್ಕಾರದ ಗಮನಕ್ಕೆ ತರ್ತೀನಿ, ಜಿಲ್ಲಾಧಿಕಾರಿಗಳ ಗಮನಕ್ಕೂ ತರ್ತೀನಿ. ತಕ್ಷಣ ಇವತ್ತಿನೇ ತರ್ತೀನಿ. ನಾನು ಪತ್ರ ಬರೆದು ಭೇಟಿಯಾಗಿ ನಿಮ್ಗೇನು ಸೌಲಭ್ಯಗಳನ್ನು ಕಾನೂನುಬದ್ಧವಾಗಿ ಒದಗಿಸಬೇಕಾದಂಥ ಸೌಲಭ್ಯಗಳನ್ನು ತಕ್ಷಣ ಒದಗಿಸ್ಬೇಕಂತ ತಿಳ್ಕೊಂಡು ಖಂಡಿತವಾಗಿ ನಿಮ್ಮ ಪರವಾಗಿ ನಾ ಜಿಲ್ಲಾ ಆಡಳಿತದ ಮೇಲೆ, ಸರ್ಕಾರದ ಮೇಲೆ ಒತ್ತಡ ತರ್ತೀನಿ. ನನ್ನ ಮಾತನ್ನು ಹೇಳಿ, ಇಂಥವೇನಾದ್ರೂ ಸಮಸ್ಯೆ ಇದ್ರೆ ನಾನು ನಿಮ್ಮ ಬಿಟ್ಟು ಇಲ್ಲಿ ಇಲ್ಲ. ಭಾಳ ಜನಕ್ಕೆ ಏನಾಗಿ ಬಿಟ್ಟದಪ್ಪ ಅಂದ್ರೆ, ಗದಗದೊಳಗ ಒಬ್ಬ MLC ಅದ, ನಿಮ್ಮೂರವನ ಒಬ್ಬ MLC ಅದ. ನಿಮ್ಗೆ ಯಾವಾಗ ತೊಂದರೆ ಆಗ್ತದ ದಯವಿಟ್ಟು ನನ್ನ ಗಮನಕ್ಕೆ ತರ್ರಿ. ನನ್ನ ಗಮನಕ್ಕೆ ತರಲಿಲ್ಲ ಅಂದ್ರೆ ನನಗೆ ಏನು ಮಾಡೋಕ್ಕಾಗೋದಿಲ್ಲ. ನಿಮ್ಮ ಪರವಾಗಿ ನಿಂತ ಹೋರಾಟ ಮಾಡಕ್ಕೆ ನಾನು ಗಟ್ಟಿದ್ದೀನಿ, ಎರಡನೇ ಮಾತಿಲ್ಲ. ಬಟ್ ನೀವು ನನ್ನ ಕಡೆ ಬರಂಗಿಲ್ಲ, ನಿಮ್ಮ ಸಮಸ್ಯೆ ಹೇಳಿಲ್ಲ ಅಂದ್ರೆ ನಾ ಏನು ಮಾಡ್ಬೇಕು, ನನಗೇನು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಇಲ್ಲೇ ಗಾಂಧಿ ಸರ್ಕಲ್ ಹತ್ರ ನನ್ನ ಮನೆ ಅದ, ದೂರ ಏನಿಲ್ಲ. ಎಲ್ಲರೂ ಗಾಂಧಿ ಸರ್ಕಲ್ ಬಂದೇ ಬೇರೆ ಕಡೆಗೆ ಹೋಗ್ಬೇಕು. ಅದಕ್ಕೆ ದಯವಿಟ್ಟು ನನ್ನ ಸಂಪರ್ಕದಾಗಿರಿ. ನಾನು ಖಂಡಿತವಾಗಿ ನಿಮ್ಮ ಬೇಡಿಕೆಗಳನ್ನು ಆದಷ್ಟು ಬೇಗನೆ
ಅತ್ಯಂತ ಪ್ರಾಮಾಣಿಕವಾಗಿ ನಿಮ್ಮ ಪರವಾಗಿ ನಿಂತುಕೊಂಡು ಆ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಆ ಪ್ರಯತ್ನ ಮಾಡ್ತೀನಿ. ನಿಮ್ಮ ಜೊತೆಗೆ ನಾನು ಅದೀನಿ ಅನ್ನೋ ಮಾತನ್ನ ಖಂಡಿತವಾಗಿ ಮತ್ತೊಮ್ಮೆ ಹೇಳ್ತಾ ನಿಮ್ಮೆಲ್ಲರಿಗೂ ವಂದಿಸಿ ನಿಮ್ಮ ಹೋರಾಟಕ್ಕೆ ಆದಷ್ಟು ಬೇಗನೆ ಆ ದೇವರು ಯಶಸ್ಸು ಕೊಡ್ಲಿ ಅಂತ ತಿಳ್ಕೊಂಡು ದೇವರಲ್ಲಿ ಕೂಡ ನಾವು ಪ್ರಾರ್ಥನೆ ಮಾಡ್ತೇವೆ. ನೀಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಆದರೂ ಮತ್ತೊಮ್ಮೆ ಮಗದೊಮ್ಮೆ ಸನ್ಮಾನ್ಯ ಶ್ರೀ ಎಸ್ ವಿ ಸಂಗಣ್ಣ ಸಾಹೇಬರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಂಘಟನೆ ಮುಖಾಂತರ ಅವರಿಗೆ ತಿಳಿಸ್ತಾ ಇದ್ದೇನೆ. ಶುಲ್ಕ ಸಂಗ್ರಹಣೆ ಮಾಡಬೇಕು. ಸ್ಟೇಟ್ ಡೈರೆಕ್ಷನ್ ಮಾಡ್ರಿ ಸರ್. ಇದನ್ನು ಆರ್ಡರ್ನೂ ಅದಾವು, DC ಆಫೀಸ್ನಿಂದ ಆರ್ಡರ್ ಆಗೈತೆ. ಬಟ್ ಚೀಫ್ ಆಫೀಸರ್ ಈ ಡೇಟಿಗೆ ಮತ್ತೆ ಟೆಂಡರ್ ಮಾಡ್ತಾರೆ ಸರ್. ನಿಯಮದಂಗೆ ಆಮೇಲೆ ಸರ್ 3.5 ಕೋಟಿ ದುಡ್ಡು ಬಂದಿದ್ದಂಗೆ ಮುನ್ಸಿಪಾಲ್ಟಿ ಗದಗ ಜಿಲ್ಲಾಕ್ಕೆ ₹1 ತಮ್ಮ ಗಮನಕ್ಕೆ ತಂದಿದೆ ಸರ್. ಅದರೊಳಗೆ ₹1 ಕೋಟಿ ಖರ್ಚು ಮಾಡಿ 2 ಕೋಟಿ ಸರ್ಕಾರಕ್ಕೆ ವಾಪಸ್ ಮಾಡಿಸ್ಯಾರ ಸರ್. 3.5 ಕೋಟಿ ಬಂದಿದೆ ಸರ್ ಗದಗ ಜಿಲ್ಲಾಕ್ಕೆ. ಅದಕ್ಕೆ 2,65 ಲಕ್ಷ ಗದಗ ಸಿಟಿಗೆ ಬಂದಿದೆ ಸರ್. ತಮ್ಮ ಗಮನಕ್ಕೆ ತಂದಿರಿ ಸರ್. ಇದ್ರೊಳಗೆ 5 ಸಾವಿರ ಅದನ್ನು ಎನ್ಕ್ವೈರಿ ಮಾಡಿ ಅಂತೇಳಿ ಇದನ್ನು ನೇಮಕ ಮಾಡಿದೆ ಸರ್. ತನಿಖಾಧಿಕಾರಿಗಳಿಗೆ ನೇಮಕ ಮಾಡಿ 5/4ಕ್ಕೆ ಸಲ್ಲಿಸ್ರಿ ಅಂತ ಕೊಟ್ಟರು. ಇಲ್ಲಿವರೆಗೂ ಇದರವರೆಗೆ ಕೊಟ್ಟಿಲ್ಲ ಸರ್. 3,50 ಲಕ್ಷ ಬಂದಿದೆ ಸರ್. ಇದಕ್ಕೆ ಸರ್ ವಾಪಸ್ ಹೌದು ಸರ್. ಏನಾರ ಅಭಿವೃದ್ಧಿ ಮಾಡ್ರಿ, ಏನಾರ ಮಾಡ್ರಿ ಅಂದ್ರೆ ಅವ್ರಿಗೆ ಸಹಾಯದಾನ ಮಾಡ್ರಿ ಅಂತೇಳಿ ಮ್ಯಾಗ್ಲಿಂದ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಜಾರಿ ಆಗೈತಿ. ಇವರು ನಮ್ಗೆ ಏನಾದ ಮುಟ್ಟ ಕೊಡೋಲ್ರಿ. ಯಾಕೆ ಮುಟ್ಟ ಕೊಡೋಲ್ಲ ಅಂದ್ರೆ ಅವ್ರು ತಮ್ಮ 1 ಕೋಟಿ 2 ಕೋಟಿ ಅಷ್ಟು ತಾವು ಬಳಕೆ ಮಾಡ್ಯಾರ. ಹೆಂಗ್ ಬಳಕೆ ಮಾಡ್ಯಾರ ಅಂದ್ರೆ ನಮ್ಗೆ ಹೇಳಾರ್ದ ನಾವು TC ಮೆಂಬರ್ ಇದೀವಿ, ನಾವು ಸಂಘಟನೆ ಅಂತೇಳಿ ನಮ್ದು ಇದು ಐತಿ. ನಮ್ಗೆ ಹೇಳಾರ್ದ ನಮ್ಮ ಗಮನಕ್ಕೆ ಏನೂ ತರಲಾರ್ದ ಅದು ರೊಕ್ಕ ಬಂದಿದ್ದು ಗೊತ್ತಿಲ್ಲ. ಅವ್ರು ಯಾಕೆ ಬಳಕೆ ಮಾಡ್ಯಾರ, ಹೆಂಗ್ ಮಾಡ್ಯಾರ, ಯಾರಿಗೆ ಕೊಟ್ಟಾರ ಅನ್ನೋದ ಗೊತ್ತಿಲ್ಲ. ನಮ್ಮ ದುಡ್ಡನ್ಯಾಗ ಅವ್ರು AC ರೂಮ್ನ್ಯಾಗ ಕುಂತು ಅವ್ರು ಖರ್ಚು ಮಾಡ್ತಾರ. ಕಾರ್ ತಗೊಂಡ್ ಅಡ್ಡಾಡ್ತಾರ. ಊರೂರು ಲಕ್ಷ್ಮೇಶ್ವರ ಅಡ್ಡಾಡಿದೆ, ಗಡ ಅಡ್ಡಾಡಿದೆ, ಸಿರೇಟ್ ಅಡ್ಡಾಡಿದೆ. ನಮ್ಮ ದುಡ್ಡನಾಗ ಸುಳ್ಳ ಚೈನಿ ಒಳಗೆ ರೌಂಡ್ ಆಡ್ಬೋದು. ಏನ್ ಮಾಡಿದ್ರಿ, ನಾ ಆಫೀಸಿಗೆ ಹೋಗಿದ್ರಿ, ಅದನ್ನ ಮಾಡಿದ್ರು, ಇದು ಮಾಡಿದ್ರೆ ಅಲ್ಲಿ ಏನು ಕೆಲಸ ಮಾಡಂಗಿಲ್ಲ. ಅವರು ತಮ್ಮ ಬಳಕೆ ಮಾಡ್ಕೋತಾರ, ತಮ್ಮ ತಿಜೋರಿ ತುಂಬ್ಕೋತಾರ. ಲೆಕ್ಕ ಪತ್ರ ಅಷ್ಟ, ಬುಕ್ಕಕ್ಕೆ ಅಷ್ಟ. ಅದು ಯಾರಿಗೆ ಯೋಜನೆ ಏನು ಮುಟ್ಟೋದು ನಮ್ಗೆ. ನಮ್ಮ ಬಡು ಬೀದಿ ಬದಿ ವ್ಯಾಪಾರ ಮಾಡೋರು ಫುಟ್ಪಾತ್ ಮ್ಯಾಗ ಮಳಿ ಚಳಿ ಗಾಳಿ ಅಂತೇಳಿ ಅವರು ದುಡ್ಕೊಂಡ್ ತಿನ್ನೋದ ಇದು ಆಗತ್ತ. ಇವ್ರು ಏನೋ ನಮ್ಮ ಬೀದಿ ಬದಿಗೆ ಅಭಿವೃದ್ಧಿನೂ ಮಾಡೋರು, ಯಾವ ಯೋಜನೆನೂ ಮುಟ್ಟೋದು. ನಾವೇನು ಅನ್ನೋದು ದಿನ 5 ಆಗಲಿ 10 ರೂಪಾಯಿ ಆಗಲಿ ನಾವು ಟ್ಯಾಕ್ಸ್ ಕಟ್ತೇವೆ, ಕಟ್ಟಂಗಿಲ್ಲ ಅನ್ನಂಗಿಲ್ಲ. ಟ್ಯಾಕ್ಸ್ ಕಟ್ಟಿದ್ರೆ ಅದನ್ನ ನಮ್ಮ TVC ಹೆಡ್ಡಿಗೆ ಜಮಾ ಮಾಡ್ರಿ. ಆ ದುಡ್ಡು ನಮ್ಗೆ ಬಳಕೆ ಮಾಡ್ರಿ. ನಮ್ಗೆ ಅಂದ್ರೆ ನಮ್ಮ ಬೀದಿ ಬದಿಯವ್ರಿಗೆ ಬಳಕೆ ಮಾಡ್ರಿ. ತಮ್ಮ ರೊಕ್ಕ ಕೊಡೋದು ಅವ್ರು ಬೇಕಾಗಿಲ್ಲ. ನಮ್ಮ ದುಡ್ಡನ್ನ ನಮ್ ಬಳಕೆ ಮಾಡ್ರಿ. ಯಾರ್ಯಾರ ಮನ್ಯಾಗ ಸತ್ರ 10,000 ರೂಪಾಯಿ ಕೊಡ್ಬೇಕು, ಯಾರ್ಯಾರ ಬಡ್ರ ಮಕ್ಕಳು ಲಗ್ನ ಆದ್ರೆ 10,000 ರೂಪಾಯಿ ಕೊಡ್ಬೇಕು. ಅದು ಯೋಜನೆ ಮಾಡ್ರಿ, ನೀವ ಕೊಡ್ರಿ. ನಾವು ಕೊಡಂಗಿಲ್ಲ. ಅದನ್ನ TVC ಹೆಡ್ಗೆ ಜಮಾ ಮಾಡ್ರಿ. ದುಡ್ಡು ಖರ್ಚು ನಮ್ಮ ಜನಕ ಮಾಡ್ರಿ. ನಿಮ್ಮ ರೊಕ್ಕ ನಾವು ಬೇಕಾಗಿಲ್ಲ. ನಿಮ್ಮ ದುಡ್ಡು ಯಾರಿಗೆ ಬೇಕಾಗಿತ್ತು ರೀ? ಬೇಕಾಗಿಲ್ಲ. ನಾವು ದುಡ್ಕೊಂಡು ತಿಂತೇವೆ. ನಾವು ಬಿಸಿಲಾಗ ಚಳಿಯಾಗ ಮಳೆಯಾಗ ನಾವು ದುಡ್ದು ನಮ್ಮ ಜೀವನ ನಡೆಸ್ತೇವೆ. ಏನೋ ಮ್ಯಾಗ್ಲಿಂದ ಯೋಜನೆ ಬಂದ್ರೆ ಅದನ್ನ ನಮ್ಮ ಗಮನಕ್ಕೆ ತರಬೇಕು. ತರಂಗಿಲ್ಲ. ಇವರು ಅಧಿಕಾರಿ ಏನ್ ಮಾಡ್ತಾರ,
ತಮ್ಮ ತಿಜೇರಿಗೆ ಇಡೋತಾರ, ಅದನ್ನ ದುಡ್ಡು ತಮ್ಗೆ ಎಷ್ಟು ಆಗುತ್ತೆ ಅಷ್ಟು ಬಳಕೆ ಮಾಡ್ತಾರ, ದುಡ್ಡದು ಹೊರಗೆ ಕಳ್ತಾರ. ಅವ್ರ ಕೆಲಸ ಏನು ಮಾಡ್ಬೇಕು ಅನ್ನೋದು ಗೊತ್ತಲ್ಲ, ಆ ದುಡ್ಡು ಹೆಂಗೆ ಬಳಕೆ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ನಮ್ಮ ಕಾನೂನು ಐತಿ 2014-19 ನಮ್ಮ ಕಾನೂನು ಐತಿ, ಕಾನೂನು ಜಾರಿ ಮಾಡೈತೆ ನಮಗೆ. ಈ ದುಡ್ಡು ಹೆಂಗೆ ಬಳಕೆ ಮಾಡಬೇಕು, ಬೀದಿ ಬದಿಯರಿಗೆ ಏನು ಮಾಡಬೇಕು ಅನ್ನೋದು ಅದನ್ನ ಏನು ಗಮಕ ಇಲ್ಲ. ತಮ್ಗೆ ಎಷ್ಟು ರೊಕ್ಕ ಬರ್ತೈತೆ ಅದನ್ನ ಅಷ್ಟ ವಿಚಾರ ಮಾಡ್ತಾರೆ. ಇಂಥ ಅಧಿಕಾರಿಗಳು ನಮಗೆ ಬೇಕಾಗಿಲ್ಲ. ಇಂಥ ಅಧಿಕಾರಿಗಳು ಬೇಕಂದ್ರೆ ನಮಗೆ ಇಂಥ ಅಧಿಕಾರಿಗಳು ಬೇಕಾಗಿಲ್ಲ. ಅವ್ರಿಗೆ ಅನಾಮತ ಮಾಡಬೇಕು, ಅವ್ರಿಗೆ ಅಂಜಿಗೆ ಮಾಡುತ್ತಾನ. ನಾವು ಇಲ್ಲಿಂದ ಎತ್ತಿ ಹೇಳಂಗಿಲ್ಲ. ನಮ್ಮ ಕಾನೂನು ಜಾರಿ ಮಾಡಬೇಕು. ನಮ್ಮ ಕಾನೂನು ಏನು ಹೇಳ್ತೈತಿ ಅದನ್ನು ಪಾಲನೆ ಮಾಡಬೇಕು. ನಮ್ಗೆ ದುಡ್ಡು ನಮಗೆ ಇದನ್ನ ಮಾಡಬೇಕು ಅಂತೇಳಿ ನಾವು ಹೇಳೋದು. ಇಂಥ ಅಧಿಕಾರಿಗಳು ನಮ್ಗೆ ಬೇಕಾಗಿಲ್ಲ. ಅವರು ಇಲ್ಲಿ AC ರೂಮ್ನಾಗ ಫ್ಯಾನ್ ಹಚ್ಕೊಂಡು ಅಲ್ಲಿ ಕುಂದಿರ್ತಾರೆ. ಅವ್ರಿಗೆ ತಿಂಗಳ ಪಗಾರ ಬರ್ತೈತ್ರಿ. ಅವ್ರ ತಿಂಗಳ ಪಗಾರ ಬರ್ತೈತಿ, ಅವ್ರ ಜೀವನ ಹಿಡಿದೈತಿ. ನಾವು ಮುಂಜಾನೆ ಬಂದು ದುಡಿಲಿಕ್ಕೆ ನಮ್ಮ ಜೀವನ ನೆನಂಗಿಲ್ಲ. ಹಂಗಾಗಿ ನಾವು ಏನಂದ್ರೆ ಇಂಥ ಅಧಿಕಾರಿ ನಮಗೆ ಬೇಕಾಗಿಲ್ಲ. ಇಂಥ PDO ಆಗಲಿ ಇವರಾಗಲಿ ಬೇಕಾಗಿಲ್ಲ. ನಮ್ದು ಬೇಡಿಕೆ ನೀರೋರಿಸಿರ್ತಾನ. ನಾವು ಇಲ್ಲಿಂದ ಎದ್ದು ಹೇಳಂಗಿಲ್ಲ.